ನಮಸ್ತೆ. ಸಮಸ್ತ ಕರ್ನಾಟಕ ಜನತೆಗೆ ಗಡಿನಾಡು ಕನ್ನಡಿಗ ಮಾಡುವ ನಮಸ್ಕಾರಗಳು. ನಾನಿದ್ದೀನಿ ಇವತ್ತು ನಮ್ಮ ಊರ ಹತ್ರ ಇರುವಂತ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಗಿರ್ಜಮ್ಮನ್ ತೋಪು ಅಂತ ದೇವಸ್ಥಾನ ಇದೆ. ಇಲ್ಲಿ ಇದು ಏನ್ ಜಾಗ ಇದೆ, ಇದು ಕೊಂಗಳ್ಳಿ ಮಲ್ಲಪ್ಪನ ಜಾತ್ರೆ ಯಾವಾಗ ನಡೀತಿದೆ ಅಂತ ಟೈಮಲ್ಲಿ ಇಲ್ಲಿಂದ ಹಾಲರ್ವೆ ತಗೊಂಡ್ ಹೋಗ್ತಾರೆ. ಹಾಲರ್ವೆ ತಗೊಂಡ್ ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಇನ್ನು ಹಳೆ ಕೊಂಗಳಿ ಅಂತ ನಮ್ಗೆ ಇನ್ನೂ ಒಂದ್ ಜಾಗ ಸಿಗುತ್ತೆ. ಬನ್ನಿ ಅಲ್ಲಿ ಹೋಗೋಣ. ಹಳೆ ಕೊಂಗಳಿ ಹತ್ರ ಯಾರು ಹಿರಿಯರಿದ್ರೆ ಅವ್ರ ಹತ್ರ ಕೇಳೋಣ, ಇಲ್ಲಿನ ಇತಿಹಾಸ ಏನು, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಇನ್ನಷ್ಟು ತಿಳ್ಸೋಕೆ ನಿಮ್ಗೆ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ. ಹಳೆ ಕೊಂಗಳಿ ಹತ್ರ ಬಂದಿದೀವಿ ನಾವು ಇವಾಗ. ಇಲ್ಲಿ ಪೂಜೆ ಸಾಮಾನ್ಯ ಎಲ್ಲ ತಗೊಂತಾ ಇದೀವಿ. ಆಲ್ಮೋಸ್ಟ್ ನೋಡಿ ಅಲ್ಲಿ ಇಲ್ಲಿ ಬಂದು ದೇವಸ್ಥಾನದ ಹಳೆ ಕೊಂಗಳಿ ಹತ್ರ ಪೂಜೆ ತಗೊಂತಾ ಇದೀವಿ. ಅಕ್ಕ, ಇಲ್ಲಿಂದ ದೇವಸ್ಥಾನ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿಂದ 2 ಕಿಲೋಮೀಟರ್ ಇದೆ ದೇವಸ್ಥಾನ. ಹಾಗಾಗಿ ಇನ್ನೂ ಸಾಕಷ್ಟು ಜನ ಇಲ್ಲಿ ಕೂತಿದ್ದಾರೆ. ಇಲ್ಲಿ ಅಂಗಡಿ ಆಗ್ಬೋದು ನೋಡಿ, ಇಲ್ಲೊಂದು ಅಂಗಡಿ ಇದೆ, ಇಲ್ಲೊಂದು ಅಂಗಡಿ ಇದೆ. ಹಾಗೆ ಇಲ್ಲಿ ಪೂಜೆ ತಗೊಂಡು ನಾವು ಕೊನೆಗೂ ನಾವು ಈ ಹಳ್ಳಿ ಹತ್ರ ಎಂಟ್ರೆನ್ಸ್ ಆಗಿದ್ದೀವಿ ಇವಾಗ. ಇಲ್ಲೇ ದೇವ್ರಿಗೆ ಗಣೇಶ ಎಂಟ್ರೆನ್ಸ್. ಕೈ ಮುಗಿದು ಇಲ್ಲಿಂದ ನೋಡೋಣ. ಇಲ್ಲಿ ಸಾಕಷ್ಟು ವಿಷಯಗಳನ್ನ, ಇಲ್ಲಿ ಪುರಾತನ ಆಗ್ಬೋದು, ಇಲ್ಲಿ ದೇವಾಲಯದ ವಿಷಯಗಳಾಗ್ಬೋದು. ನಮ್ಮ ಮನೆ ಮುದೇವರಿದ್ದಾರೆ, ಅವ್ರ ಹತ್ರ ಕೇಳೋಣ. ಬನ್ನಿ. ಹೇಗೆ ಬಂದ್ಬಿಡಿ, ಒಳಗಡೆ ಇಟ್ಕೊಂಡು ದೇವ್ರ ಗದ್ದಿಗೆ ಪೂರ್ತಿ ಎಲ್ಲ ತಗೊಂಡ್ಬಿಡಿ. ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಗದ್ದಿಗೆ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಪಸ್ಸು ಮಾಡಿದಂಥ ಜಾಗ ಇದು. ಈ ಆಲದ ಮರದ ಕೆಳಗಡೆ ಕುಂತ್ಕೊಂಡು ತಪಸ್ಸು ಮಾಡದೇ ಇರ್ಬೇಕಾದ್ರೆ ಈ ಗ್ರಾಮದಲ್ಲಿ ಹೆಂಗಸರು ಬಂದು ಪಾದ ಮುಟ್ಬಿಟ್ರು. ಸ್ವಾಮಿ ಪಾದ ಮುಟ್ಟಿದಾಗ ಅವ್ರ ಭಾಳ ಬೇಜಾರಾಗಿ ಸಂಕಟವಾಗಿ ಮೇಲ್ಗಡೆ ಎದ್ದಾಗ ಆ ಆಲದ ಮರದ ಕೆಳಗಡೆ ಒಂದು 5 ಥರ ಸರ್ಪ ಬಿದ್ದು ಹೆಂಗಸನ್ನೆಲ್ಲ ಸದಬಡಿದಾಗ ತೊಂದರೆ ಕೊಡ್ಬಿಡ್ತು ಅಂತೇಳಿ ತಮ್ಮ ಜೋಳಿಗೆಯಿಂದ ಭಸ್ಮ ತೆಗೆದು ಆ ಸರ್ಪನಿಗೆ ಚೆಲ್ಲಿದಾಗ ಆ ಸರ್ಪ ಬಂದು ಬೆಟ್ಟ ಆಗೋಯ್ತು. ನಾಗಬೆತ್ತ ಆಗಿ ಅದನ್ನ ಇಟ್ಕೊಂಡು ನೀವು ದೂರಷ್ಟೇ ಹೊಟ್ಟೆಗಮ್ಮ ಅಂತೇಳಿ ವಾಗ್ದಾನ ಕೊಟ್ಟರು. ಇವತ್ತು ನಡೀತಿದೆ, ಅದು ಈ ಸಂಪೂರ್ಣದಲ್ಲಿ ನಡೀತಿದೆ ಸತ್ಯಾಂಶ. ಗದ್ದಿಗೆ ಪಾದರಾಕ್ಷಿಗಳು ಅವ್ರ ಕೊಳಗೆ ಅವರು ಇಟ್ಕೊಂಡಿದ್ದು ಬಸವನ ಗಟ್ಟಿ, ಮತ್ತೆ ಒಂದು ಕಮಂಡ್ಲ, ಅವರು ತಪಸ್ಸು ಮಾಡ್ತಕ್ಕಂಥ ಒಂದು ಕಮಂಡ್ಲ. ಈ ಕಮಂಡ್ಲ ಉರಿ ಚರ್ಮ ಅದು ಹಾಳಾಗೋಯ್ತು, ಇರಲಿ. ಕಮಂಡ್ಲ, ತೀರ್ಥದ ಗಿಂಡಿ ಇಷ್ಟು ಇಲ್ಲಿ ಸ್ವಾಮಿಯವರು ವಸ್ತುಗಳನ್ನ ಬಿಟ್ಟು ಆ ದೇವರ ಗವಿಗೆ ಹೋಗಿ ಸೇರ್ಕೊಂಡು ಜೀವ ಸಮಾಧಿಯಾಗಿ ವಾಸ ಮಾಡ್ಕೊಂಡು ಅದು ತಪಸ್ಸು ಮಾಡ್ಕೊಂಡಿದ್ದಾರೆ. ಈ ಆಲದ ಮರದಿಂದ ಮೇಲಿಂದ ಕೆಳಗಡೆ ಬಿದ್ದದು 5 ಥರ ಸರ್ಪ. ಆ ಸರ್ಪವನ್ನು ಸ್ವಾಮಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಮಕ್ಕಳಿಗೆ ತೊಂದರೆ ಕೊಡ್ತಾ ಅಂತೇಳಿ ತಮ್ಮ ಜೋಳದಿಂದ ಭಸ್ಮ ತೆಗೆದು ಹಾಕಿದಾಗ ಅದು 5 ಥರ ಸರ್ಪ ಬೆಟ್ಟ ಆಗೋಯ್ತು. ನಮ್ಗೆ ನಾವು ಇಲ್ಲೇ ಪಕ್ಕದೂರವರು ಈ ದೇವಸ್ಥಾನದ ಬಗ್ಗೆ ಜನಗಳಿಗೆ ತಿಳಿಸ್ಬೇಕು ಅಂತ ಇನ್ನಷ್ಟು ಮಾಹಿತಿ ನಮಗ್ ಬೇಕಾಗಿತ್ತು. ಹಾಗಾಗಿ ನಿಮ್ಮನ್ನ ಕೇಳೋಣ ಅಂತ ಬಗ್ಗೆ ನಿಮ್ಗೆ ಇಲ್ಲಿ ವಿಚಾರಗಳು ಸ್ವಲ್ಪ ತಿಳಿಸ್ಬೇಕಾಗಿತ್ತು. ಬನ್ನಿ. ಕೊಂಗಳ್ಳಿ ಮಲ್ಲಿಕಾರ್ಜುನ, ನಾಡ್ ನೋಡಿ ಕೊಂಗಳ್ಳಿ ಮಲ್ಲಪ್ಪ, ಹಳ್ಳಿ ಭಾಷೆ. ಸ್ಟೇಟ್ ಗವರ್ಮೆಂಟ್ ಇದು ಬಂದು ಮಲ್ಲಿಕಾರ್ಜುನ. ಕೊಂಗಳ್ಳಿ ಮಲ್ಲಿಕಾರ್ಜುನ ತಿರುಪತಿ ಅಂದ್ರೆ ಕೊಂಗಳ್ಳಿ ಮಲ್ಲಪ್ಪನವರು ಶ್ರೀಶೈಲದಿಂದ ಪಾದಯಾತ್ರೆ ಮಾಡ್ಕೊಂಡು ಈ ಜಾಗಕ್ಕೆ ಬಂದವರು. ನಡೆದು ಪಾದಯಾತ್ರೆ ಮಾಡ್ಕೊಂಡು ಬಂದು ಈ ಕೊಂಗಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ, ಚಿಕ್ಕ ಪುಟ್ಟ ಗ್ರಾಮ ಇದು,
ಇಲ್ಲಿ ಬಂದು ಈ ಗದ್ಗೆ ಇದೆಯಲ್ಲ, ಹ್ಮ್. ಈ ಗದ್ಗೆ ಒಂದು ದೊಡ್ಡ ಹಾದ ಮರ ಇತ್ತು ಇಲ್ಲಿ, ಓಕೆ ಆಲದ ಮರ. ಆ ಹಾದ ಮರ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ರು. ಓಕೆ. ಅವರು ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಈ ಗ್ರಾಮದ ಜನರು, ಭಕ್ತಾದಿಗಳು, ಹೆಂಗಸರು ಗಂಡಸರು ಎಲ್ಲ ಬಂದು ನಮಸ್ಕಾರ ಮಾಡಿದ್ರು. ಯಾರೋ ಸನ್ಯಾಸಿ ಜಡ ಮುಡಿ ಬಿಟ್ಕೊಂಡು ಕೂತಿದ್ದಾರೆ ಸನ್ಯಾಸಿ ಅಂತೇಳಿ ನಮಸ್ಕಾರ ಮಾಡ್ಬಿಟ್ಟು ಗಂಡಸರೆಲ್ಲ ಆದ್ಮೇಲೆ ಹೆಂಗಸರು ಪಾದ ಮುಟ್ಬಿಟ್ರು. ಗುರುಗಳ ಪಾದನ, ಯಾರು ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಪಾದ ಮುಟ್ಬಿಟ್ರು. ಆ ಪಾದ ಮುಟ್ಟಿದಾಗ ಅವ್ರಿಗೆ ಬೇಸರ ಆಯ್ತು. ಬೇಸರ ಆಗಿ ಅಯ್ಯೋ ನನ್ನ ವ್ರತ ಭಂಗ ಆಯ್ತು ಅಂತೇಳಿ ಅವರ ಸಮವಸ್ತ್ರನ ಒದರಿಕೊಂಡು ಮೇಲ್ಗಡೆ ಎದ್ರು. ಎದ್ದ ತಕ್ಷಣ ಹಾಲದ ಮರದಿಂದ 5 ತರ ಸರ್ಪ ಕೆಳಗಡೆ ಬಿದ್ದು ಆ ಮಕ್ಕಳನ್ನೆಲ್ಲ ಸದಬಡುತ್ತು, ಅಂದ್ರೆ ಹಿಂದಕ ಅಟ್ಟಿತು. ಆಗ ತೊಂದರೆ ಆಗತ್ತೆ ಅಂತ ಹೇಳಿ ಆ ಕೊಂಗಳ್ಳಿ ಮಲ್ಲಪ್ಪನವರು ಒಂದು ಭಸ್ಮ ತೆಗೆದು, ಜೋಳದಿಂದ ಭಸ್ಮ ತೆಗೆದು ಇಟ್ಟಾಗ ಆ 5 ತರ ಸರ್ಪ, ನಾಗರ ಸರ್ಪ ಹಾವು ದೊಣ್ಣೆ ಬೆತ್ತ ಆಗೋಯ್ತು, ಬಿದ್ರಿ ಬೆತ್ತೆ ಆಗೋಯ್ತು. ಆ ಬೆತ್ತನ ಸೈಡ್ ಮಡಗಿದೆ, ಈಗಲೂ ಪೂಜೆ ನಡೀತದ. ಮತ್ತೆ ಹೆಣ್ಮಕ್ಳು ಕರೆದು, ಅವ್ರಿಗೆ ಯಜಮಾನಿಗಳು ಕರೆದು, ನೀವು ಹೆಣ್ಮಕ್ಳು ನನಗೆ ಮುಟ್ಟಕ್ ಕೂಡ್ದು, ನನ್ನ ವ್ರತ ಭಂಗ ಆಯ್ತು, ಸ್ವಲ್ಪ ಹೆಣ್ಮಕ್ಳು ದೂರದಲ್ಲಿರಿ, ನೀವು ದೂರ ಕೊಟ್ಟಗಿ ಅಂತ ವಾಗ್ದಾನ ಕೊಟ್ಟು ಅನಂತರ ಇಲ್ಲಿ ಕೂತಿದಾಗ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ನನಗೆ ತಪಸ್ಸು ಮಾಡೋದಕ್ಕೆ. ನಿಶ್ಶಬ್ದವಾದ ಜಾಗದಲ್ಲಿ ಜಂಗಲ್ನಲ್ಲಿ ಒಂದು ಗೊಂಡಾರಣ್ಯ ಜಂಗಲ್ನಲ್ಲಿ ನಾನು ತಪಸ್ಸು ಮಾಡ್ಕೊಂಡು ಹೋಗ್ತೀನಿ. ಕಾಡು ಪ್ರದೇಶದಲ್ಲಿ ನಾನು ವಾಸ ಮಾಡ್ಕೊಂಡು ಇರ್ತೀನಪ್ಪ, ಇದು ಪೂಜಿಸ್ಕೊಳ್ಳಿ ಅಂತ ಹೇಳಿ ಅವರು ತಪಸ್ಸು ಮಾಡಿದ ಜಾಗದಲ್ಲಿ ಅವರ ಪಾದರಾಕ್ಷಿ, ಅವ್ರು ಹಿಡಿದಿದ್ದ ಬೆತ್ತ, ಜೋಳಿಗೆ, ಒಂದು ಬಸಮದ ಗಟ್ಟಿ, ಒಂದು ತೀರ್ಥದ ಗಿಂಡಿ, ಒಂದು ಕಮಂಡ್ಲ, ಮತ್ತೆ ಒಂದು ಹುಲಿ ಚರ್ಮ, ಇಷ್ಟು ಈ ಜಾಗದಲ್ಲಿ ಕೊಂಗಳ್ಳಿನ ಗ್ರಾಮದಲ್ಲಿ ಮಠ ಇದೆಯಲ್ಲ, ಈ ಮಠದಲ್ಲಿ ಬಿಟ್ಟು ಅವರು ನೇರ ಜಂಗಲ್ ಒಳಗೆ ಹೊರಟೋದ್ರು, ಕಾಡೊಳಗಡೆ ಹೊರಟೋದ್ರು. ಆ ಕಾಡ ಒಳಗಡೆ ಹೋಗಿ ಅಲ್ಲಿ ಒಂದು ಗವಿ ಸೇರ್ಕೊಂಡು ವಾಸ ಮಾಡ್ಕೊಂಡು, ಗವಿಲಿ ಸುತ್ತ ಬೆಟ್ಟದ ಮೇಲೆಲ್ಲ ತಿರುಗಾಡ್ಕೊಂಡು ಅವರು ಅವರ ನಿತ್ಯ ಕರ್ಮಗಳನ್ನ ಮಾಡ್ಕೊಂಡು ಧ್ಯಾನ ಮಾಡಿ ಪೂಜಾ ಮಾಡ್ಕೊಂಡು ಏನೇನೋ ಅವ್ರ ಕರ್ತವ್ಯ ಇತ್ತು ಕಾಯಕದಲ್ಲಿ ಮಾಡ್ಕೊಂಡಿದ್ದು ಕೆಲವು ದಿನ ಇದ್ದಾಗ. ಆಮೇಲೆ ಈ ಊರು ಭಕ್ತಾದಿಗಳು, ಅಕ್ಕಪಕ್ಕದ 18 ಜನ ಗ್ರಾಮದ ಭಕ್ತಾದಿಗಳೆಲ್ಲ ಹೋಗಿ ಸ್ವಾಮಿ ನೋಡ್ಬೇಕು ಅಂತೇಳಿ ಮೊರೆ ಹೋಗಿ ಅವ್ರನ್ನ ಹೋಗಿ ನೋಡ್ಬೇಕಾದ್ರೆ ಈ ಕಲ್ಲು ಬಂಡೆ ಒಳಗೆ ಅವರು ತಪಸ್ಸು ಮಾಡಿ ಕೂತಿದಾಗ ಆ ಭಕ್ತಾದಿಗಳಲ್ಲಿ ಹೋದಾಗ ಇವರು ಏನಾಯ್ತು, ಅಯ್ಯಯ್ಯೋ ಯಾಕಪ್ಪ, ಅಲ್ಲಿ ಹೋಗ್ಬೇಕಾದ್ರೆ ಆನೆಗಳ ದಂಡು, ಹುಲಿಗಳ ದಂಡು, ಮತ್ತೆ ಜಿಂಕೆಗಳು, ಮತ್ತೆ ಇಷ್ಟೆಲ್ಲ ದಾಟ್ಕೊಂಡು ಹೋದಾಗ 18 ಗ್ರಾಮದ ಭಕ್ತರು, ಅನಂತರ ಆ ಗವಿ ಕೂತಿದ್ದ ತಪಸ್ಸು ಮಾಡ್ತಿದ್ದ ಜಾಗದಲ್ಲಿ ಒಂದು ಕಾಳಿಂಗ ಸರ್ಪ ಎಡೆ ಎತ್ತಿ ಮೊರ್ರೋ ಅಂತ ಶಬ್ದ ಮಾಡ್ಕೊಂಡ್ ಬಂದು ತಡತ್ತು ಇವ್ರನ್ನ. ಆಗ ಅಪ್ಪ, ನಾವು ಭಕ್ತಾದಿಗಳು ನಿನ್ನ ಸೇವಕರು, ನಿನ್ನ ದರ್ಶನಕ್ಕಾಗಿ ಬಂದಿದ್ದೀವಿ ಸ್ವಾಮಿ, ನಮ್ಗೆ ಅವಕಾಶ ಕೊಡು ಅಂತ ಹೇಳಿ ಇವರು ಬೇಡ್ಕೊಂಡ್ರು. ಕೊಂಗಳ್ಳಿ ಮಲ್ಲಪ್ಪನವ್ರು ಬೇಡ್ಕೊಂಡ್ರು. ಮಲ್ಲಪ್ಪನವ್ರ ಭಕ್ತಾದಿಗಳು ಬೇಡ್ಕೊಂಡಾಗ ಆಯ್ತಪ್ಪ ಅಂದ್ಬಿಟ್ಟು ಆ ಭಸ್ಮ ತೆಗೆದು ಇಟ್ರು ಕಾಳಿಂಗ ಸರ್ಪನಿಗೆ. ಅದು ಹಾಗೆ ಮಲ್ಲಿಕತ್ತು ಸಪ್ಗೆ ಮಲ್ಲಿಕಂಡ ಮೇಲೆ ಏನಾಗ್ತು, ನೀವು ಯಾಕೆ ಬರಕ್ ಹೋದ್ರಿ ಅಂತ ಕ್ವಶನ್ ಮಾಡಿ ಕೇಳಿದ್ರು. ಹಾಗೆ ಇಲ್ಲಪ್ಪ, ನೀವು ಊರಿಗೆ ಬಂದ್ಬಿಡಿ, ನಿಮ್ಗ ಗೂಡಿ ಗೋಪುರಗಳನ್ನ ಕಟ್ಟಿಸ್ತೀವಿ, ನಿಮ್ಗ ಮಂಟಪಗಳನ್ನ ಕಟ್ಟಿಸ್ತೀವಿ ಅಂತೇಳಿ ಇವರು ಬೇಡಿಕೆ ಇಟ್ರು. ಆಮೇಲೆ ನಾನು ಬ್ರಹ್ಮಚಾರಿ, ಹೆಂಗಸರ ಶಬ್ದ ಇರಕ್ ಕೂಡುದು, ಬಡ ಶಬ್ದ ಕೇಳಲ್ಲ, ಹೆಂಗಸರನ್ನ ನಾನು ನೋಡಲ್ಲಪ್ಪ, ನಾನು ತಪಸ್ಸು ಮಾಡ್ತಕ್ಕಂತ ಇದಕ್ಕೆ ಭಂಗ ಆಗುತ್ತೆ, ಅದಕ್ಕೆ ನಾನು ಇಲ್ಲೇ ನೆಲೆಯಾಗಿ ಗವಿನಲ್ಲಿ ವಾಸ ಮಾಡ್ಕೊಂಡು ಇದ್ಕೋತೀನಿ, ಏನು ಬೇಡ ಅಂತ ಹೇಳಿದ್ರು. ಇಲ್ಲಪ್ಪ ಇಲ್ಲೇ ಕಳಿಸ್ತೀವಿ ಕೊನೆಗೆ ಅಂತ ಹೇಳಿ 18 ಗ್ರಾಮದ ಭಕ್ತಾದಿಗಳೆಲ್ಲ ಸೇರ್ಕೊಂಡು ಮನಗನ ಊರ್ಗ 4 ಜನ ಮುಖಂಡರುಗಳು ವಹಿಸ್ಕೊಂಡು ಒಂದು ಜಂಗಲ್ನೆಲ್ಲ ತರದು, ಕಾಡನ್ನೆಲ್ಲ ತರದು ಮಠ ಮಾಡಿ ತರಗ ಗೂಡಿಸಿ ಮನೆ ಮಾಡಿ ಅಲ್ಲಿ ಒಂದು ಗುಡಿಯನ್ನ ಕಟ್ಟಿ ಅವ್ರಿಗೆ ಅನುಷ್ಠಾನಕ್ಕೆ ಒಂದು ಕೊಳ, ಶಿವಪೂಜೆ ಮಾಡೋದಕ್ಕೆ ಅನುಷ್ಠಾನಕ್ಕೆ ಒಂದು ಮಂಟಪ, ಇಷ್ಟೆಲ್ಲ ಮಾಡಿ ಗುಡಿ ಗೋಪುರಗಳನ್ನ ಕಟ್ಟಿಸಿದ್ರು. ಆಗ